ಇಲ್ಲಿ ಭಯಂಕರವಾದ ಬರಗಾಲ ಬರುತ್ತೆ. ಮಳೆ ಬರದೆ ಬೆಳೆಗಳನ್ನ ಬೆಳೆಯೋಕಾಗದೆ ಜನ ತುಂಬಾನೇ ಕಷ್ಟ ಪಡ್ಬೇಕಾಗಿರುತ್ತೆ. ಆಗ ಆ ಊರಿನ ಜನರು ವೆಂಕಟೇಶ್ವರನ ಮೊರೆ ಹೋಗಿ ನಮ್ಮ ಈ ಕಷ್ಟಗಳನ್ನ ಪರಿಹರಿಸು ಅಂತ ಬೇಡ್ಕೋತಾರೆ. ಒಂದು ದಿನ ಸಾಕ್ಷಾತ್ ವೆಂಕಟೇಶ್ವರನೇ ಒಬ್ಬ ಪುಟ್ಟ ಬಾಲಕನ ವೇಷದಲ್ಲಿ ಆ ಊರಿಗೆ ಭಿಕ್ಷಾಟನೆಗೆ ಅಂತ ಬರ್ತಾನೆ. ಆ ಊರಿನ ಮನೆಗಳಿಗೆ ಹೋದಾಗ ಅಲ್ಲಿನ ಜನರು ತಮ್ಮ ಕೈಲಾದಷ್ಟು ದವಸ ಧಾನ್ಯಗಳನ್ನ ಅವರಿಗೆ ದಾನವಾಗಿ ಕೊಡ್ತಾರೆ. ಬಾಲಕ ಅಲ್ಲಿಂದ ಹೊರಟ ತಕ್ಷಣನೇ ಅವರ ಮನೆಗಳೆಲ್ಲವೂ ದವಸ ಧಾನ್ಯಗಳಿಂದ ತುಂಬಿರುತ್ತೆ. ಆ ಊರಿನ ಜನರು ಅಷ್ಟು ಕಷ್ಟ ಇದ್ರೂ ಸಹ ದಾನ ಮಾಡುವಂತಹ ಗುಣವನ್ನ ಮರೆಯಲಿಲ್ಲ ಅಂತ ಅವರ ಹೃದಯ ವಿಶಾಲತೆಗೆ ಮೆಚ್ಚಿ ವೆಂಕಟೇಶ್ವರ ಅವರನ್ನೆಲ್ಲ ಆಶೀರ್ವದಿಸಿ ಆ ಊರನ್ನ ಸಮೃದ್ಧಗೊಳಿಸ್ತಾನೆ. ಈ ಕತೆ ದಾನದ ಮಹತ್ವವನ್ನ ತಿಳಿಸುತ್ತೆ. ಹಾಗಾಗಿ ಈ ಒಂದು ಮಾಸದಲ್ಲಿ ವಿಶೇಷವಾಗಿ ದಾನ ಕೊಡುವುದರಿಂದ ನಮ್ಮ ಸಂಪತ್ತು ಸಮೃದ್ಧಿ ಇನ್ನೂ ಹೆಚ್ಚಾಗುತ್ತೆ ಅನ್ನೋದು ನಂಬಿಕೆ. ಇದನ್ನ ಪಡಿಬೇಡುವುದು ಅಂತ ಸಹ ಹೇಳ್ತಾರೆ. ಸಾಮಾನ್ಯವಾಗಿ ಅಕ್ಕಿ, ಬೆಲ್ಲ ಅಥವಾ ನಾಣ್ಯಗಳನ್ನ ಪಡಿಯಾಗಿ ಕೊಡ್ತಾರೆ. ಅದಷ್ಟೇ ಅಲ್ಲದೆ ಈ ರೀತಿ ಬೇಡಿ ತರೋದ್ರಿಂದ ಮಕ್ಕಳಿಗೆ ಅನ್ನದ ಮಹತ್ವ ಏನು ಅನ್ನೋದನ್ನು ಸಹ ಅದು ತಿಳಿಸಿಕೊಡುತ್ತೆ. ಇಂತಹ ಇನ್ನೂ ಹೆಚ್ಚಿನ ಧಾರ್ಮಿಕ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ನನ್ನ ಪೇಜ್ನ ಫಾಲೋ ಮಾಡಿ. ಧನ್ಯವಾದ.